ಸ್ವಲ್ಪ ಅಂಡು ಬಗ್ಸಿ ಕನ್ನಡ ಸಿನಿಮಾ ನೋಡ್ರಯ್ಯ ಅಂತ ಹೇಳಿದ ದರ್ಶನ್ ಅವರ ಮಾತು ನಿಜ ಆಯ್ತಾ? ಏನ್ ದರ್ಶನ್ ನಿಮ್ ಕನ್ನಡದಲ್ಲೆಲ್ಲ ಅಂತದೆಲ್ಲ ಮಾಡಲ್ಲ, ಇದು ಸ್ವಲ್ಪ ಅಂಡು ಬಗ್ಸ್ ಕೂತ್ಕೊಂಡಿದ್ದ ಸಿನಿಮಾ ನೋಡ್ರಯ್ಯ. ಕಾಟೇರ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ಕರ್ನಾಟಕ ಸಿನಿಮಾ ಅಂತ ಪ್ರೂವ್ ಆಯ್ತಾ? ಕರ್ನಾಟಕದಲ್ಲಿ ಕಾಟಿ ತಟ್ಟಿದ ಮಚ್ ಶಬ್ದಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾಗಳೇ ನಿಶ್ಶಬ್ದ ಆಗೋದ್ವಾ? ಈ ಜಾತಿ ಅನ್ನೋ ಐಡೆಂಟಿಟಿ ಕಾರ್ಡ್ನ ಯಾವ ಸಿನಿಮಾ ಬಂದರೂ ಎಕ್ಸ್ಪೈರಿ ಮಾಡೋಕ್ಕಾಗುತ್ತಾ? ಕಾಂತಾರ ಸಿನಿಮಾದ ನಂತರ ಸ್ಯಾಂಡಲ್ವುಡ್ನ ಬರಡು ಭೂಮಿಗೆ ಹಚ್ಚ ಹಸಿರು ತಂದಿದ್ದು ಈ ಕಾಟೇರ ಸಿನಿಮಾನ. ಕಾಟೇರ ಸಿನಿಮಾದಲ್ಲಿ ಕೊಟ್ಟಿರೋ ಮೆಸೇಜ್ಗೂ ವಾಸ್ತವಕ್ಕೂ ಎಷ್ಟು ಸಂಬಂಧ ಇದೆ? ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ದಂತಕಥೆಯಲ್ಲಿ ನಾವು ಮಾತಾಡೋಣ. ಕಾಟೇರ ಸಿನಿಮಾ ದರ್ಶನ್ ಅವರ ಒಂದು ಕೆರಿಯರಲ್ಲಿ ಒಂದು ದೊಡ್ಡ ಸಿನಿಮಾ ಅನ್ನೋದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಹಾಗೇನೆ ಈ ಸಿನಿಮಾ ಕರ್ನಾಟಕದ ಉದ್ದಕ್ಕೂ ತುಂಬ ಜನರಿಗೆ ಇಷ್ಟ ಆಗಿದೆ ಅನ್ನೋದ್ರಲ್ಲೂ ಡೌಟ್ ಇಲ್ಲ. ಇದರ ಕಲೆಕ್ಷನ್ ಬಗ್ಗೆ ಒಬ್ಬರು ಅಷ್ಟಾಯಿತು ಇಷ್ಟಾಯಿತು ಅಂತ ಹೇಳ್ತಿದ್ದಾರೆ, ಆದರೆ ಪ್ರೊಡಕ್ಷನ್ ಟೀಮ್ ಅವರೇ ನಾವು ಯಾವುದೇ ನಂಬರ್ ಕೊಟ್ಟಿಲ್ಲ ಅಂತಲೂ ಹೇಳ್ತಿದ್ದಾರೆ. ಕಲೆಕ್ಷನ್ ಎಷ್ಟೇ ಆಗಲಿ, 100 ಕೋಟಿ ಆಗಿದೆಯೋ 150 ಕೋಟಿ ಆಗಿದೆಯೋ, ಒಟ್ಟಿನಲ್ಲಿ ಕಾಟೇರ ಸಿನಿಮಾ ಕರ್ನಾಟಕದಲ್ಲಂತೂ ದೊಡ್ಡ ಹಿಟ್ಟು ಅನ್ನೋದ್ರ ಬಗ್ಗೆ ಸಂದೇಹ ಪಡೋದ್ರಲ್ಲಿ ಅರ್ಥ ಇಲ್ಲ. ಇದೆಲ್ಲ ಫಿಲ್ಮ್ ಸಕ್ಸಸ್ಸು ಕಲೆಕ್ಷನ್ನು ಇದ್ರ ಬಗ್ಗೆ ಆಯಿತು. ಆದರೆ ಸಿನಿಮಾದಲ್ಲೊಂದು ಕಂಟೆಂಟ್ ಅಂತಿದೆಯಲ್ಲ, ಒಂದು ಸೋಷಿಯಲ್ ಮೆಸೇಜ್ ಅಂತಿದೆಯಲ್ಲ, ಅದು ವಾಸ್ತವಕ್ಕೆ ಎಷ್ಟು ಮಟ್ಟಿಗೆ ಹತ್ತಿರ ಇದೆ, ಈ ರೀತಿ ಮೆಸೇಜ್ ಕೊಟ್ಟಿದ್ದಕ್ಕೆ ಈ ಸಮಸ್ಯೆ ಸಾಲ್ವ್ ಆಗುತ್ತಾ ಅನ್ನೋದನ್ನು ನಾವು ನೋಡಬೇಕು. ಈ ಉಳುವವನೇ ಭೂಮಿಯ ಒಡೆಯ ಅಂತ ಕಾಯ್ದೆಯನ್ನು ಇಂದಿರಾ ಗಾಂಧಿ ಅವರು ತಂದಿದ್ದು ಹೌದು. ಈ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜಾರಿ ಮಾಡಬೇಕು ಅಂತ ಆಗಿನ ಕಾಲದ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸು ಅವರು ಕಷ್ಟಪಟ್ಟಿದ್ದು ಹೌದು. ಈ ಕಾಯ್ದೆ ತಂದಾಗ ಸಿನಿಮಾದಲ್ಲಿ ತೋರಿಸಿದಾಗೆ ಜಮೀನ್ದಾರಿ ಪದ್ಧತಿ ಅಥವಾ ಅದರಿಂದ ಬೆನಿಫಿಟ್ ಆಗ್ತಿದ್ದವರು ತುಂಬ ವಿರೋಧ ಮಾಡಿದ್ದು ಹೌದು. ಆದರೂ ಎಲ್ಲ ಹೀಗೆ ಇತ್ತ, ಎಲ್ಲರಿಗೂ ಹೀಗೆ ಕಷ್ಟ ಆಯ್ತಾ ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಆದರೆ ಒಂದು ಅಂಕಿಅಂಶದ ಪ್ರಕಾರ ಈ ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ, ಇದು ಸರಿಯಾಗಿ ಜಾರಿ ಆದದ್ದು ಕರಾವಳಿ ಮತ್ತು ಮಲೆನಾಡು ಕಡೆಯಲ್ಲಿ ಅಂತ. ಉಳಿದ ಕಡೆ ಅಷ್ಟರ ಮಟ್ಟಿಗೆ ಜಾರಿ ಆಗಿಲ್ಲ. ಇನ್ನೂ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ಇತ್ಯರ್ಥ ಆಗದೆ ಹಾಗೆ ಬಿದ್ದಿವೆ. ಅಂದರೆ ವಾಸ್ತವದಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡೋಕ್ಕೆ ಅಷ್ಟು ಸುಲಭ ಆಗಿಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗೆಯೇ ಎಲ್ಲ ಕಾಯ್ದೆ ಥರ ಈ ಕಾಯ್ದೆನೂ ಕೆಲವೊಬ್ಬರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆದರೆ ಇದರಿಂದ ಆಗಿರೋ ಉಪಯೋಗದ ಎದುರುಗಡೆ ದುರುಪಯೋಗ ತುಂಬ ಚಿಕ್ಕದಾಗಿ ಕಾಣುತ್ತೆ. ಇನ್ನು ಸಿನಿಮಾದಲ್ಲಿ ಇದು ಹೇಗೆ ಬಂದಿದೆ ಅಂತ ನೋಡೋದಾದರೆ, ಸ್ಟಾರ್ಟಿಂಗಲ್ಲೆಲ್ಲ ಈ ಅಸ್ಪೃಶ್ಯತೆ ಮತ್ತು ಏನು ಈ ಜೀತ ಪದ್ಧತಿ ಇದೆಲ್ಲ ಇದೆಯಲ್ಲ, ಇದನ್ನು ಒಂದು ಮಟ್ಟಿಗೆ ಸರಿಯಾಗಿ ತೋರಿಸಿದ್ದಾರೆ. ಆದರೆ ತೆರೆ ಮೇಲೆ ದರ್ಶನ್ ಅವರ ಎದುರುಗಡೆ ಇಲ್ಲಿ ಬರೋ ಜಮೀನ್ದಾರರು ವಿಲನ್ಗಳೆಲ್ಲ ಒಂಥರ ಡಮ್ಮಿ ಪೀಸ್ ಥರ ಕಾಣ್ತಾರೆ. ನಮ್ಗೆ ಯಾವ ಸಮಯದಲ್ಲೂ ದರ್ಶನ್ ಅವ್ರನ್ನ ಇವರೆಲ್ಲ ಹತ್ತಿಕ್ತಿದ್ದಾರೆ, ತೊಂದರೆ ಕೊಡ್ತಿದ್ದಾರೆ ಅಂತ ಅನ್ಸೋದಿಲ್ಲ. ಇದೊಂಥರ ಟೈಮ್ ಬಾಂಬ್ ಥರ, ಯಾವಾಗ ದರ್ಶನ್ ಅವರು ಡಿಸೈಡ್ ಮಾಡ್ತಾರೋ ಆವಾಗ ಇವ್ರ ಕತೆ ಮುಗಿದೋಗುತ್ತೆ ಅಂತ ನಮಗೆಲ್ಲ ಒಂದು ಫೀಲಿಂಗ್ ಇರುತ್ತೆ. ಇದೊಂದು ಈ ವಿಲನ್ಗಳು ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋದು ಈ ಸಿನಿಮಾದೊಂದು ಡ್ರಾಬ್ಯಾಕ್. ಇನ್ನು ಸಿನಿಮಾದಲ್ಲೇ ಶ್ರೀನಿವಾಸ ಮೂರ್ತಿಯವರು ಕೂಡ ಒಂದು ಜಮೀನ್ದಾರ ಪಾತ್ರವನ್ನು ವಹಿಸ್ತಾರೆ. ಆ ರೀತಿ ವಾಸ್ತವದಲ್ಲೂ ಕೆಲವು ಜಮೀನ್ದಾರರು ತಮ್ಮ ಭೂಮಿಗಳನ್ನು ಬಿಟ್ಟಿದ್ದುಂಟು. ಆದರೆ ಈ ಸಿನಿಮಾದ ಮೆಸೇಜ್ಗೆ ಮತ್ತು ಆ ವಿಷಯಕ್ಕೆ ಹೊಂದಿಕೆ ಆಗಲ್ಲ. ಆದರೆ ಸಿನಿಮಾದ ಮೆಸೇಜ್ ಬೇರೆ ಇರೋದ್ರಿಂದ ಇಲ್ಲಿ ತೊಂದರೆ ಕೊಟ್ಟಿರೋ ಜಮೀನ್ದಾರಗಳನ್ನೇ ಜಾಸ್ತಿ ತೋರಿಸ್ಬೇಕಾಗುತ್ತೆ. ಒಟ್ಟಿನಲ್ಲಿ ನಾನು ಹೇಳೋದೇನೆಂದರೆ, ಎಲ್ಲ ರೀತಿಯ ಜಮೀನ್ದಾರರು ಇದ್ದರು. ಹಾಗೆಯೇ ಈ ಸಿನಿಮಾದಲ್ಲಿ ತೋರಿಸಿದಾಗೆ ತುಂಬ ಕಷ್ಟಪಟ್ಟು ಹೋರಾಟ ಪಟ್ಟು ಈ ಒಂದು ಕಾಯ್ದೆ, ಇದು ಗೌರ್ಮೆಂಟೇ ಮಾಡಿರೋ ಕಾಯ್ದೆ, ಆದ್ರೂ ಈ ಕಾಯ್ದೆ ಪ್ರತಿಫಲ ಪಡೆಯೋಕ್ಕೆ ಇಷ್ಟೆಲ್ಲ ಮಟ್ಟದ ಹೋರಾಟವನ್ನು ಮಾಡಿರುವಂಥ ಜನಗಳು ಇದ್ದಾರೆ ಅಂತ. ಹಾಗೆಯೇ ಫಸ್ಟ್ ಆಫ್ ಆಲ್ 2 ಸಾಂಗ್ ಬಿಟ್ಟರೆ ಮತ್ತೆಲ್ಲ ಕಡೆ ಎಲ್ಲೂ ಲ್ಯಾಗ್ ಆಗ್ದೇ ನಮ್ಮ ಕರ್ನಾಟಕದ ಕಲ್ಚರ್ಗೆ ತಕ್ಕಂತೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಒಂದು ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಮೂಡು ಬಂದಿದೆ. ಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮೆಸೇಜ್ ಕೂಡ ಎಲ್ಲರಿಗೂ ತಲುಪುತ್ತೆ ಅಂತ ನಾವು ಅಂದ್ಕೋಬೇಕಷ್ಟೆ. ಇನ್ನು ದರ್ಶನ್ ಅವರಂತೂ
ಒಂದು ಮಾಸ್ ಹೀರೋ, ಒಂದಷ್ಟು ಕ್ಯಾಟಗರಿಯ ಒಂದು ವ್ಯೂವರ್ಸ್ಗೆ ಇವ್ರದ್ದು ಸಿನಿಮಾ ಫಿಕ್ಸು ಅಂತ ಜನ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ ಅವರಲ್ಲಿ ಅಭಿನಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಆ ರೀತಿ ಸಿನಿಮಾಗಳು ಅವರಿಂದ ಬರ್ತಾ ಇರಲಿಲ್ಲ. ಒಂದು ನನ್ನ ಪ್ರೀತಿಯ ರಾಮು, ಅನಾಥರು ಇವೆಲ್ಲ ಆದಮೇಲೆ ಈ ರೀತಿ ಒಂದು ಕಲಾತ್ಮಕ ಅಭಿನಯ ಬಂದಿರೋದು ದರ್ಶನ್ ಅವರಿಂದ ಕಾಟೇರದಲ್ಲಿ. ಇದರಲ್ಲಿ ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂದರೆ, ಆ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿದೆ ಅಂದರೆ, ಪ್ರಭಾಸ್ ಸತ್ತೋಗಿರೋ ಸೀನ್ ಇದೆಯಲ್ವಾ, ಅದರಲ್ಲಿ ಇಡೀ ಥಿಯೇಟ್ರೇ ಒಮ್ಮೆ ಸೈಲೆಂಟ್ ಆಗಿಬಿಡುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆಡಿಯನ್ಸ್ಗೆ. ಅಷ್ಟರ ಮಟ್ಟಿಗೆ ದರ್ಶನ್ ಅವರು ಇದರಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ಅವರ ಅಭಿಮಾನಿಗಳಲ್ಲದೆ ಎಲ್ಲ ರೀತಿಯ ಆಡಿಯನ್ಸನ್ನು ರೀಚ್ ಆಗಿರೋ ಸಿನಿಮಾ ಕಾಟೇರ ಅಂತ ನಾವು ಹೇಳ್ಬೋದು. ಇನ್ನು ದರ್ಶನ್ ಅವರ ಸುಂಟ್ರಗಾಳಿಯಿಂದಲೇ ತನ್ನ ಕೆರಿಯರನ್ನು ಸ್ಟಾರ್ಟ್ ಮಾಡಿದ ಮಾಸ್ತಿ ಅವರು ಕಾಟೇರದಲ್ಲಿ ದರ್ಶನ್ ಅವರ ಇಷ್ಟು ದೊಡ್ಡ ಸಿನಿಮಾಗೆ ಅದ್ಭುತವಾಗಿ ಡೈಲಾಗ್ ಬರೆದಿದ್ದಾರೆ. ಗಂಡಸರು ಜೋಲು ಸುರಿಸ್ಬಾರ್ದು, ಬೆವರು ಸುರಿಸ್ಬೇಕು ಅನ್ನೋ ಡೈಲಾಗ್ ಬಂದಾಗ ಥಿಯೇಟ್ರಲ್ಲಿ ಸಿಳ್ಳೆಗಳು ಯಾವ ರೀತಿ ಬೀಳ್ತಾವಂದರೆ ನಿಮಗೆ ಒಂದಷ್ಟು ಹೊತ್ತು ಕಿವಿಯಲ್ಲಿ ಏನು ಕೇಳಿಸೋದೇ ಇಲ್ಲ, ಆ ರೇಂಜಿಗೆ ಸೀಟಿಗೆ ಬೀಳ್ತಾರೆ. ಮತ್ತು ಇನ್ನೂ ತುಂಬ ಡೈಲಾಗ್ಗಳಿವೆ. ಅದ್ರ ಜೊತೆ ಕ್ಲೈಮ್ಯಾಕ್ಸಲ್ಲಿ ಬರೋದೊಂದು ಡೈಲಾಗ್ ಇದೆಯಲ್ಲ, ಅದಂತೂ ಮನಸ್ಸಿಗೆ ನಾಟುತ್ತೆ. ಒಟ್ಟಿನಲ್ಲಿ ಮಾಸ್ತಿ ಅವರ ಡೈಲಾಗ್ಗಳು ಈ ಕಾಟೇರ ಸಿನಿಮಾಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇನ್ನು ಗೊತ್ತಲ್ಲ, ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು. ಯಾವುದೇ ಪರಭಾಷೆ ಸಿನಿಮಾ ಬಂದರೂ ಅಲ್ಲಿ ಕಿಸ್ಕೊಂಡು ಹೋಗಿ ನೋಡ್ತಾರೆ, ನೋಡೋದ್ರಲ್ಲಿ ತಪ್ಪಿಲ್ಲ ಬಿಡಿ. ಆದರೆ ಕಾಂತಾರ ಸಿನಿಮಾದ ನಂತರ ಮನೆ ಮಂದಿ ಎಲ್ಲ, ಫ್ಯಾಮಿಲಿಯವರೆಲ್ಲ ಹೋಗಿ ನೋಡಿರೋ ಸಿನಿಮಾ ಅಂದರೆ ಕಾಟೇರ. ಕನ್ನಡ ಸಿನಿಮಾದ ಮಟ್ಟಿಗೆ ಈ ಪ್ಯಾನ್ ಇಂಡಿಯಾ ಅದು ಇದು ಬಿಟ್ಟು ಕನ್ನಡದಲ್ಲೇ ಜನರಿಗೆ ಇಷ್ಟ ಆಗಿರೋ ಸಿನಿಮಾದ ಮಟ್ಟಿಗೆ ಕಾಂತಾರದ ನಂತರ ದೊಡ್ಡ ಹಿಟ್ಟಾಗಿರೋದು ಕಾಟೇರ ಅಂತ ನಾವು ಹೇಳ್ಬೋದು. ಈಗ ನಾವು ಈ ಸಿನಿಮಾ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಅಷ್ಟು ದೊಡ್ಡ ಮಟ್ಟದ ಹಿಟ್ಟಾಯಿತು, ಮನೆ ಮಂದಿ ಎಲ್ಲ ಬಂದು ಕೂತು ನೋಡಿದ್ದಾರೆ, ಡೈಲಾಗ್ಸ್ ಆಗಿದೆ, ಡೈರೆಕ್ಷನ್ ಹೀಗಿದೆ, ಆ್ಯಕ್ಟಿಂಗ್ ಅದ್ಭುತವಾಗಿದೆ, ಅದು ಇದು ಎಲ್ಲ ಮಾತಾಡಾಯಿತು. ಸಿನಿಮಾ ಕೊನೆಯಲ್ಲಿ ಒಂದು ಡೈಲಾಗ್ ಕೂಡ ಬರುತ್ತೆ, ಜಾತಿ ಹುಟ್ಟಿದ್ದು ಮಾಡೋ ಕೆಲಸದಿಂದ, ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಹುಟ್ಟಿನಿಂದ ಅಂತ ಮಾಡಿದ್ರು ಅಂತ ಈ ಅರ್ಥದಲ್ಲಿ ಬರುತ್ತೆ. ನಾನು ಎಕ್ಸಾಕ್ಟ್ ಡೈಲಾಗ್ ಹೇಳ್ತಿಲ್ಲ. ಇದು ಎಷ್ಟು ಜನರಿಗೆ ಮನಸ್ಸಿಗೆ ಅರ್ಥ ಆಗಿರುತ್ತೆ, ಅದನ್ನು ಎಷ್ಟು ಜನ ಇನ್ನು ಮುಂದಾದರೂ ಜೀವನದಲ್ಲಿ ಬಳಸ್ಕೊಡ್ತಾರೆ. ಈ ಜಾತಿ ಪದ್ಧತಿ ಅನ್ನೋದು ಇದೆಯಲ್ವಾ, ತಲತಲಾಂತರದಿಂದ ನಮ್ಮ ಜನರ ಮನಸ್ಸಲ್ಲಿ ಈಗಲೂ ಹಾಗೇ ಉಳ್ಕೊಂಡಿದೆ. ಯಾವುದೇ ಒಂದು ವಿಷಯಕ್ಕೆ ಬಂದರೂ ಕೊನೆಗೆ ಬಂದು ನಿಲ್ಲೋದು ಜಾತಿಗೆ. MLA ಆರಿಸ್ಬೇಕಾದ್ರೆ, MP ಆರಿಸ್ಬೇಕಾದ್ರೆ, ಏನೇ ವಿಷಯ ಬರಲಿ ಜಾತಿ ನೋಡೇ ನಮ್ಮ ಜನ ಓಟ್ ಹಾಕೋದು, ಜಾತಿ ನೋಡೇ ನಮ್ಮ ಜನ ಡಿಸೈಡ್ ಮಾಡೋದು. ಇಷ್ಟೆಲ್ಲ ಸಿನಿಮಾ ಬಂದು ಇಷ್ಟು ಮಟ್ಟ ದೊಡ್ಡ ಹಿಟ್ಟಾದರೂ ಜನರ ಹತ್ರ ಈ ಜಾತಿ ಅನ್ನೋ ಐಡೆಂಟಿಟಿ ಕಾರ್ಡ್ ಇದೆಯಲ್ಲ, ಇದು ಇಲ್ಲದೆ ಇರೋ ಥರ ಮಾಡೋಕ್ಕಾಗತ್ತಾ, ಈ ಐಡೆಂಟಿಟಿ ಕಾರ್ಡ್ಗೆ ಎಕ್ಸ್ಪೈರಿ ಡೇಟ್ ಹಾಕೋಕ್ಕಾಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ನಿಮಗೇನನ್ಸುತ್ತೆ? ಈ ರೀತಿ ಸಿನಿಮಾ, ಈ ರೀತಿ ಒಂದು ಮೆಸೇಜ್ ಇರೋ ಇಷ್ಟು ದೊಡ್ಡ ಸಿನಿಮಾ ಬಂದರೂ ಜನ ಬದಲಾಗ್ತಾರಾ, ಅಥವಾ ಯಾರು ಯಾವುದೇ ಸಿನಿಮಾ ಮಾಡ್ಕೊಂಡು ಹೋಗಲಿ ನಮ್ಮ ಜಾತಿ ಬಿಟ್ಟು ನಾವು ಬೇರೆ ಕಡೆ ತಲೆ ಹಾಕಲ್ಲ ಅಂತ ಜನ ಹಾಗೆ ಇರ್ತಾರ? ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲರ ಜೊತೆಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.